ಜನರ ಕಲ್ಯಾಣಕ್ಕಾಗಿ ಹೋರಾಡಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಗಂಜಗಿರಿ ಕಾಳಗಿ ಅಸಮಾನತೆ ಅಂಧಕಾರ ಮೂಢನಂಬಿಕೆಯಲ್ಲಿ ಮುಳುಗಿ ಬಲಲಾಡುತ್ತಿದ್ದ ಸಮಾಜವನ್ನ ನೋಡಿ ಸುಮ್ಮನಿರಲಾಗದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹೋರಾಟದ ದಾರಿಯನ್ನ ಆಯ್ಕೆ ಮಾಡಿಕೊಂಡಿರುವುದು ಅನನ್ಯವೆಂದು ಸಾಮಾಜಿಕ ಹೋರಾಟಗಾರ ಮಾರುತಿ ಗಂಜಗಿರಿಯವರು ಕಾಳಗಿ ತಾಲೂಕಿನ ತಾಡಪಲ್ಲಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ಕಾರ್ಯಕ್ರಮದಲ್ಲಿ ವಿಶೇಷ ಭಾಷಣಕಾರರಾಗಿ ಮಾತನಾಡುತ್ತಾ ಮುಂದುವರೆದು ಪ್ರಸ್ತುತ ದಿನಮಾನಗಳಲ್ಲಿಯೂ ಸಾಮಾಜಿಕ ವಾತಾವರಣ ಸುಧಾರಿಸದೆ ಮೂಢನಂಬಿಕೆ ಅಸಮಾನತೆ ಜೀವಂತವಾಗಿದೆ ಎಂದು ಹೇಳುತ್ತಾ ಅಂಬೇಡ್ಕರ್ ಅವರು ಮಂಡಿಸಿದ ಹಿಂದೂ ಕೋಡ್ ಬಿಲ್ ದೇಶದ ಎಲ್ಲಾ ವರ್ಗದ ಮಹಿಳೆಯರಿಗೆ ಆಸ್ತಿಯಲ್ಲಿ ಪಾಲು ಸಿಗಬೇಕೆಂದು ಪ್ರತಿಪಾದಿಸಿತು. ವಿಧವಾ ವಿವಾಹ ಪದ್ಧತಿ ಜಾರಿಗೊಳಿಸುವ ಮೊದಲ ಪ್ರಯತ್ನ ಮಾಡಿದ್ದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ತಳ ಸಮುದಾಯಗಳ ಮೀಸಲಾತಿಗಾಗಿ ಅಷ್ಟೇ ಹೋರಾಟ ಮಾಡಲಿಲ್ಲ, ದೇಶದ ಎಲ್ಲಾ ಜನರ ಒಳಿತಿಗಾಗಿ ಹೋರಾಡಿದರೆಂದು ಸುದೀರ್ಘವಾಗಿ ಉಪನ್ಯಾಸ ನೀಡಿದರು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಕಾಳಗಿ ಗ್ರೇಡ್ 2 ತಹಶೀಲ್ದಾರ್ ಆದ ಅಬಕಾರಿ ಸರ್ಕಲ್ ಇನ್ಸ್ಪೆಕ್ಟರ್ ಧನರಾಜ್, ವಿಭಾಗೀಯ ಅಬಕಾರಿ ಅಧಿಕಾರಿಗಳಾದ ಮಲ್ಲಿಕಾರ್ಜುನ್ ಹೊನಗುಂಟಿ, ನಿವೃತ್ತ ಪಿಎಸ್ಐ ಶಂಕರ್ ತಿಗಡಿ, ರೇವಣಸಿದ್ದಪ್ಪ, ಸುಬೇದಾರ್ ದೇವಪ್ಪ, ಮುಖ್ಯ ಗುರುಗಳು ಅಶೋಕ್ ಹೂವಿನಬಾವಿ, ಸಾಗರ, ರಾಜಶೇಖರ್ ಹೊಸಮನಿ, ಪತ್ರಕರ್ತ ರಮೇಶ್ ಕುಡಳ್ಳಿ, ಉಮೇಶ್ ದೋಟಿಕೋಳ, ಸಂತೋಷ್ ಕನ್ನರಾಜು, ಅನಿಲ ತುಕ್ಕಪ್ಪ ಮಾತನಾಡಿದರು. ಜೈ ಭೀಮ್ ಹೋಳ್ಕರ್ ಕಾರ್ಯಕ್ರಮ ನಿರೂಪಿಸಿದರೆ ಉಮೇಶ್ ವಂದಿಸಿದರು. ರಮೇಶ್ ಎಸ್ ಕುಡಹಳ್ಳಿ, ಜೆಕೆ ನ್ಯೂಸ್ ಕನ್ನಡ, ಕಾಳಗಿ. ದುಶ್ಚಟ ಬಿಡಬೇಕು ಅಂದಾಗ ಮಾತ್ರ ನಮ್ಮ ಸಮಾಜ ನಾವೆಲ್ಲ ಉದ್ಧಾರ ಆಗ್ತೀವಿ. ಇಲ್ಲದ್ರಿಂದ ಸಾವಿರಾರು ಜಯಂತಿ ನಾವ್ ಎಷ್ಟು ಮಾಡ್ತಾ ಹೋದ್ರು ಸಹಿತ ನಾವ್ ಯಾರು ಉದ್ಧಾರ ಆಗಲ್ಲ. ಬರೀ ಅಂಬೇಡ್ಕರ್ ಫೋಟೋ ಇಟ್ಟು ಹಾರ ಹಾಕೊಂಡು ನಾವು ಭಾಷಣ ಮಾಡಿ ಡಿಜೆ ತಗೊಂಡು ಕೊಣದಾಡಿ ಮೆರವಣಿಗೆ ಮಾಡಿ ಏಪ್ರಿಲ್ 14 ತಾರೀಕು ನೆನೆಸ್ಕೊಂಡು ನಾವು ಮನೆಗೆ ಹೋದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ. ಅಂಬೇಡ್ಕರ್ ಪ್ರತಿ ಜಯಂತಿ ಅಂದ್ರೂ ಸಹಿತ ನಾವು ಪ್ರಾಮಾಣಿಕವಾಗಿ ಒಂದು ಪ್ರತಿಜ್ಞೆ ಮಾಡ್ಬೇಕು. ಏನ್ ಮಾಡ್ಬೇಕಪ್ಪ ಅಂದ್ರ ನಮ್ಮ ಮಕ್ಕಳಿಗೆ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನಾವು ಶಾಲೆ ಕಳಿಸ್ಬೇಕು, ಓದಿಸ್ಬೇಕು ಅನ್ನೋದನ್ನ ಪ್ರತಿಜ್ಞೆ ಮಾಡ್ಬೇಕು. ಜೊತೆಗೆ ನಮ್ಮ ಮಕ್ಕಳಿಂದ ಬೀಡಿ ತರ್ಸೋದಾಗ್ಲಿ, ಸಿಂಧಿ ತರ್ಸೋದಾಗ್ಲಿ, ಸಿಗರೇಟ್ ತರ್ಸೋದಾಗ್ಲಿ ಇದನ್ನ ಬಿಡಬೇಕು. ಈಗ ನಾವು ದೊಡ್ಡವರಿದ್ದೀವಿ, ಏನೋ ಚಟಕ್ ಆಗಿದೀವಿ, ಅಡ್ಕೊಂಡು ಇರ್ಲಿ, ಆದ್ರೆ ನಾವೇನ್ ಮಾಡ್ಬೇಕು, ಒಂದು ಕಾಲ ಇತ್ತು ಮಕ್ಕಳನ್ನ ಬಿಟ್ಟು ಯಾವ್ದೋ ಊರು ಹೊರಗಡೆ ಹೋಗಿ ಕುಡ್ಕೊಂಡು ತಗೊಂಡು ಬರ್ತಿದ್ರು. ಬಟ್ ಇವತ್ತು ಏನಾಗಿದೆ ಅಂದ್ರೆ ಇವತ್ತು ಮನೇಲಿ ಚಾಕ್ಲೇಟ್ ಸಿಗ್ಲತ್ತವೆಲ್ಲ ದುಕಾನ್ನಲ್ಲೆಲ್ಲ ಇವತ್ತು ಸಿಂಧಿ ಸರಾಯಿ ಸಿಗ್ತಾ ಇದೆ. ನಾವೇನ್ ಮಾಡ್ತೀವಿ ಅಂದ್ರೆ ಬೇಜಾರಾಗಬಾರ್ದು ಯಾರು, ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಅದನ್ನ ನಮ್ಮ ಮಕ್ಕಳಿಂದ ತರಿಸ್ಲತ್ತೀವಿ. ಸಣ್ಣ ಮಕ್ಕಳಿಗೆ ಕರಿತೀವಿ, ದುಕಾನ್ ಕಳಿಸ್ತೀವಿ, ತಗೊಂಡ್ ಬರ್ತೀವಿ. ಅದು ನಮಗೆ ಈಗೇನ್ ಅನ್ಸಲ್ಲ. ಆ ಮಗ ಒಂದಿನ ತಂದು ಕೊಡ್ತಾನ, 2ನೇ ದಿನ ತಂದು ಕೊಡ್ತಾನ, 3ನೇ ದಿನ ತಂದು ಕೊಡ್ತಾನ, 4ನೇ ದಿನ ನಮ್ಮ ಅಪ್ಪ ಏನೋ ತರ್ಸ್ಕೊಂಡ್ ಕುಡಿತಾನೆ. ಇದ್ರೊಳಗ ಏನಿರ್ಬೇಕು ನೋಡಮ್ಮ ಅಂತ ಅವ್ನ್ 4-5 ಮಂದಿ ಕರ್ಸ್ಕೊಂಡು ಅವನು ಸ್ವಲ್ಪ ಹಾಕ್ಲಿಕ್ಕೆ ಟ್ರೈ ಮಾಡ್ತಾನ. ಹಾಗಾಗಿ ಮಕ್ಳಿಗೆ ರೂಢಿ ಆಗ್ಬಿಡ್ತದೆ. ಸ್ನೇಹಿತರೆ, ಬಂಧುಗಳೇ, ದಯವಿಟ್ಟು ನಾವ್ ಏನ್ ಮಾಡ್ತೀವಿ ಸಪರೇಟ್ ಆಗಿ ಮಾಡಿ ಮಕ್ಕಳಿಗೆ ಅದನ್ನ ಕಾಣಲಾರ್ದಂಗ ಗೊತ್ತಾಗ್ಲಾರ್ದಂಗ ಮಾಡಿದ್ರೆ ನಿಮ್ ಮಕ್ಳು ಬುದ್ಧಿವಂತರಾಗ್ತಾರ. ನಾವು ಇತಿಹಾಸವನ್ನು ತಿಳ್ಕೊಂಡಾಗ ಮಾತ್ರ ನಾವು ಎಣ್ಣೆ ಹಾಲಕ್ ಸಾಧ್ಯ ತಾಯಂದ್ರೆ. ಇವತ್ತಿನ ದಿವಸ ನಮ್ಮ ಇತಿಹಾಸ ಸಾಲಿದಾಗಿನ ಹೇಳತ್ತಾರೇನು ಹೇಳತ್ತಿಲ್ಲ, ನಮ್ಮ ಇತಿಹಾಸ ಯೂನಿವರ್ಸಿಟಿದಾಗಿನ ಕಲಿಸ್ಲತ್ತಿಲ್ಲ. ಅವ್ರಿಗೆ ಸುಳ್ಳು ಹೇಳಕ ಪಗಾರ ಕೊಡ್ಲತ್ತ ಸರ್ಕಾರ. ನಾವೆಲ್ಲ ಸಾಲಿದಾಗ ಹೋಗೋ ಟೈಮ್ನಾಗ ವಿದ್ಯಾ ದೇವತೆ ಅಂದ್ರೆ ಯಾರಂದ್ರ ಸರಸ್ವತಿ ಅಂತ ಕರಿತಿದ್ದೇವೆ. ಹೌದಲ್ ಸರ್ ಅಶೋಕ್ ಸರ್? ವಿದ್ಯಾದೇವತೆ ಅಂದ್ರ ಸರಸ್ವತಿ ಫೋಟೋ ಇಟ್ಟು ನಮಗೆಲ್ಲ ಹೇಳ್ತಿದ್ರು ವಿದ್ಯಾದೇವತೆ ಸರಸ್ವತಿ ಅಂತೇಳಿ. ಆ ಸರಸ್ವತಿ ದೇವಿ ಯಾವ ಯೂನಿವರ್ಸಿಟಿದಾಗಿನ ಸಾಲಿ ಕಲ್ತಾಳೇನು ಇಲ್ಲ, ಯಾವ ಸರ್ಕಾರ ಸಾಲಿದಾಗಿನ ಓದಾಳೇನು ಇಲ್ಲ. ಇದು ಸುಳ್ಳದ ಕರೆ ಅಲ್ಲ, ಇದು ಸುಳ್ಳು ಹೇಳಕ್ ಪಗಾರ ಕೊಡ್ತದ. ಇವತ್ತು ಅಶೋಕ್ ಸರ್ ಆಗಲಿ, ದೇವಕ್ ಸರ್ ಆಗಲಿ, ನೀವು ಕರೆ ಹೇಳ್ರಿ, ವಿದ್ಯಾದೇವತೆಯನ್ನು ಸರಸ್ವತಿ ಅಳ, ಸಾವಿತ್ರಿಬಾಯಿ ಫುಲೆ ಅಳ. ನೀವು ಸಾವಿತ್ರಿಬಾಯಿ ಫುಲೆ ಇತಿಹಾಸ ಹೇಳಿದ್ರಂದ್ರ ನಿಮ್ಮೆಲ್ಲ ಕಾರವಾಯಿ ಆಗ್ತದ. ಸುಳ್ಳು ಹೇಳಕ್ ಸರ್ಕಾರ ಪಗಾರ ಕೊಡ್ಲತ್ತದ. ನಾವು ನಿಜಾಂಶವನ್ನ ತಿಳಿಬೇಕಾದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇತಿಹಾಸವನ್ನು ಓದಬೇಕಾಗ್ತದ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ಓದಬೇಕಾಗ್ತದ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೇಳಿಕೊಟ್ಟಂತ ಮಾರ್ಗದಲ್ಲಿ ನಾವು ನಡಿಬೇಕಾಗ್ತದ. ಅಂದಾಗ ಮಾತ್ರ ನಮ್ ಬದುಕು ಹಸನಾಗ್ತದ ತಾಯಂದ್ರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ವಿಶ್ವಕ್ಕೆ ಗುರು ಅಂತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇಡೀ ಜಗತ್ತಿಗೆ ಗುರು ಅಂತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವಿಶ್ವದ ಮಹಾನ್ ವ್ಯಕ್ತಿ ಅಂತೀವಿ. ಅವ್ರ ಮೇಲೆ ಒಂದು ಸರ್ವೆ ಆಗ್ತದ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೇಲೆ ಒಂದು ಸರ್ವೆ ಆಗ್ತದ. ನಮ್ ಭಾರತ ದೇಶದಾಗಲ್ಲ, ಅಂತಾರಾಷ್ಟ್ರೀಯ ಮಟ್ಟದಾಗ ಇವ್ರ ಬುದ್ಧಿ ಮಟ್ಟ, ಇವ್ರು ಎಷ್ಟು ವರ್ಷ ಮುಂದೆ ಆಲೋಚನೆ ಮಾಡ್ತಿದ್ರು ಅಂತೇಳಿ ಭಾರತ ದೇಶದಾಗ ಒಂದು ಸರ್ವೆ ಆಗ್ತದ.
ಈಗ ಹೆಂಗ ಮನಿಗೆ ಬರ್ತಾರಲ್ಲ ಸರ್ಗಳು, ನಿಂಬಲ್ಲಿ ಎಷ್ಟು 2 ವೀಲರ್ ಅವ, ಎಷ್ಟು 4 ವೀಲರ್ ಅವ, ಎಷ್ಟು ರೂಮ್ಗಳವ, ನಿಂಬಲ್ಲಿ ಪೋದೆ ಅಂತದ, ನಿಂಬಲ್ಲಿ ಗಾಡಿ ಅದ ಅಂತೇಳಿ ಸರ್ವೆ ಮಾಡ್ಕೊಂಡು ಹೋಗ್ತಾರಲ್ಲ, ಹಂಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೈಂಡ್ ಮೇಲೆ ಸರ್ವೆ ಆಗ್ತದ. ಬಾಬಾ ಸಾಹೇಬ್ ಅಂಬೇಡ್ಕರ್ ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರದಾಯಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.